ಸಿಂಹ ಗರ್ಜನೆ ಕೇಳಪ್ಪೋ ಆನೆ ಬಲಮನಿ ತಿಳಿಯಪ್ಪೋ ಅಯ್ಯ ಬಂದರೆ ಅಯ್ಯಯ್ಯಯ್ಯ. ಬೆಂಗಳೂರು ಅದ್ವೈತ ಆಸ್ಪತ್ರೆ ಕಡೆಯಿಂದ ನಾವು ದಾವಣಗೆರೆಗೆ ಪ್ರತಿ ತಿಂಗಳು ವೆರಿಕೋಸ್ ವೆನ್ಸ್ ಕ್ಯಾಂಪ್ ಅಂತ ಆಲೂರು ಚಂದ್ರಶೇಖರಪ್ಪ ಆಸ್ಪತ್ರೆಗೆ ಬರ್ತಾ ಇರ್ತೀವಿ. ಆ ಟೈಮಲ್ಲಿ ನಮ್ಮ ಸರ್ದು BOD ಕಾರು ಇದು ಎಲೆಕ್ಟ್ರಿಕ್ ಕಾರ್ ಆಗಿರೋದ್ರಿಂದ ಪ್ರತಿ ಟೈಮು ಬಂದಾಗ ನಾವು ಚಾರ್ಜ್ ಹಾಕ್ಲೇಬೇಕು. ಇಲ್ಲಿ ಚಾರ್ಜ್ ಅಂತ ಬಂದಾಗ ಚಾರ್ಜ್ ಹಾಕಿದ್ವಿ. ಚಾರ್ಜ್ ಹಾಕಿದಾಗ ಒಂದು 3/4 ಗಂಟೆಗೆ ಎಲೆಕ್ಟ್ರಿಕ್ ಏನು ಪವರ್ ಸಪ್ಲೈನೇ ಇರಲಿಲ್ಲ. ಆ ಟೈಮಲ್ಲಿ ನಾವು ಹಂಗೆ ವೇಟ್ ಮಾಡಬೇಕಾದ್ರೆ ಮತ್ತೆ ಕರೆಂಟ್ ಬಂತು, ನಾವು ಚಾರ್ಜ್ ಹಾಕೊಂಡ್ವಿ. ಆ ಟೈಮಲ್ಲೇ ಇದು ಯಾವುದೋ ಒಂದು ನ್ಯೂ ಟ್ರಾವೆಲ್ಸು ಅಂದರೆ ನ್ಯೂಯೋಗೋ ಅನ್ನೋ ಒಂದು ಟ್ರಾವೆಲ್ಸ್ ಬಂದ್ಬಿಟ್ಟು ಚಾರ್ಜ್ ಹಾಕೋಣ ಅಂತ ಬಂದರು. ಅವಾಗ ಬಂದಾಗ ಏನಪ್ಪ ಅಂತಂದರೆ ಏನು ನಿಮ್ಮ ಸರ್ವಿಸ್ ಏನಿಲ್ಲ ಅಂತ ಎಲ್ಲ ಕೇಳಿದಾಗೆ ಅವ್ರು ಹೇಳಿದರು ಬೆಂಗಳೂರಿಂದ ದಾವಣಗೆರೆಗೆ, ದಾವಣಗೆರೆಯಿಂದ ಬೆಂಗಳೂರಿಗೆ ಅವರು ಸರ್ವಿಸ್ ಕೊಡ್ತಾಯಿದ್ದಾರೆ. ಅಂದರೆ ಕೆಲವೆಡೆ ತಿರುಪತಿಗೂ ಅಲ್ಲೆಲ್ಲ ಸರ್ವಿಸು ಇದೆ ಇವ್ರದ್ದು. ಅಂದರೆ ಏನಪ್ಪ ಅಂತಂದರೆ ಇಲ್ಲಿಂದ ಕೇವಲ 332 ರೂಪಾಯಿಗೆ, ಅಂದರೆ ದಾವಣಗೆರೆಯಿಂದ ಬೆಂಗಳೂರಿಗೆ 332 ರೂಪಾಯಿಗೆ ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಅದು ಒಂದು ಇವ್ರದ್ದು ಆ್ಯಪ್ ಇದೆ ಅಂತೆ, ನಿಯೋಗ ಅನ್ನೋದು ಟಾಟಿನ ವೆಬ್ಸೈಟಿಗೆ ಹೋಗ್ಬಿಟ್ಟು ಇವ್ರು ಬುಕ್ ಮಾಡ್ಕೋಬೋದು ಅಂತ ಹೇಳಿದರು. ಆಮೇಲೆ ಇಲ್ಲಿ ಬಸ್ಸಲ್ಲೆಲ್ಲ ಹತ್ಬಿಟ್ಟು ನಾವು ನೋಡಿದಾಗ ಸೀಟ್ ಮಾತ್ರ ಭಾಳ ಕಂಫರ್ಟ್ ಆಗಿದ್ದಾವೆ. ಆಮೇಲೆ ಏನಪ್ಪ ಅಂತಂದರೆ ಲೆಗ್ ರೂಫ್ ಇದೆ, ಆಮೇಲೆ ಹೆಡ್ ರೆಸ್ಟ್ ಇದೆ, ಆಮೇಲೆ ಚಾರ್ಜಿಂಗ್ ಪಾಯಿಂಟು ಕೂಡ ಇದೆ. ಅವರು ಚಾರ್ಜಿಂಗು ಯಾವ ಥರ ಇದು ಎಲ್ಲ ಅಂತ ಕೇಳಿದಾಗ ಅವರು 350 ಕಿಲೋಮೀಟ್ರ್ ಒನ್ ಟೈಮ್ ಚಾರ್ಜ್ ಮಾಡಿದರೆ 350 ಕಿಲೋಮೀಟ್ರ್ ಹೋಗುತ್ತೆ ಅಂತ ಹೇಳಿದರು. ನಮ್ಮ ಕಾರನ್ನು ಒಂದು 500 ಅಂತ ಹೋಗ್ತೀವಿ ಅಂತ ಅನ್ಕೊತೀವಿ, ಬಟ್ ಸ್ಪೀಡ್ ಹೋಗೋದ್ರಿಂದ ಒಂದು 300-350 ಅಂತೂ ಬರುತ್ತೆ. ಅದೇ ರೀತಿ ಒಂದು ಬಸ್ಸನ್ನು ಇಷ್ಟು ಕೊಡುತ್ತೆ ಮೈಲೇಜ್ ಅಂತ ಗೊತ್ತಿರಲಿಲ್ಲ. ಹಂಗಾಗಿ ನಾವು ಒಂದು ವೀಕ್ಷಕರಿಗೆ ಈ ಮುಖಾಂತರ ಏನಪ್ಪ ಅಂತಂದರೆ ನಿಯೋಗೋ ಆ್ಯಪಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಟಿಕೆಟ್ ಬುಕ್ ಮಾಡಿಕೊಂಡ್ರೆ ನಿಮಗೆ 332 ರೂಪಾಯಿಗೆ ಸಿಗುತ್ತೆ ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ. ಅಣ್ಣ ನಿಮ್ಮ ಹೆಸರು? ದೇವರಾಜ್ ಅಂತ. ಅಣ್ಣ ಈ ಬಸ್ಸು ಯಾವಾಗಿಂದ ಸ್ಟಾರ್ಟ್ ಮಾಡಿರೋದು? ಅಂದರೆ ಎಷ್ಟು ದಿನ ಆಯಿತು? 2 ವರ್ಷ ಆಯಿತು. 2 ವರ್ಷ ಆಯಿತಾ? ಅಂದರೆ ಎಲ್ಲಿಂದ ಯಾವ್ಯಾವ ರೂಟ್ ಓಡಾಡುತ್ತಣ್ಣ ಈ ಬಸ್ಸು? ಇದು ಚೆನ್ನೈ, ತಿರುಪತಿ, ಇಲ್ಲಿ ದಾವಣಗೆರೆ, ಮೈಸೂರು. ಹಾಂ, ಅಂದರೆ ಚಾರ್ಜು ಯಾವ್ಯಾವಾಗ ಹಾಕ್ತೀರಾ? ಚಾರ್ಜು ಒಂದು ಮಿಡ್ಲಲ್ಲಿ ಹಾಕ್ತೀವಿ. ಅಂದರೆ ಎಷ್ಟು ಕಿಲೋಮೀಟ್ರ್ ಕೊಡುತ್ತೆ ಇದು? ಇದು ಒಂದು 250-300 ಕಿಲೋಮೀಟ್ರ್ ಬರುತ್ತೆ. ನಿಮ್ದು ಯಾವ ಊರಣ್ಣ? ನಮ್ಮದು ಹಾಸನ್ ಸೈಡ್. ಹಾಸನ್ ಸೈಡಾ? ಎಷ್ಟು ವರ್ಷ ಆಯಿತು ಇದು ಈ ಬಸ್ಸು ಸ್ಟಾರ್ಟ್ ಆಗಿ? ಇದು ಅದೇ ಒಂದು 2 ವರ್ಷ ಆಯಿತು. 2 ವರ್ಷ ಆಯಿತು. ಏನು ಇದು ಕಸ್ಟಮರಿಗೆಲ್ಲ ಕಡಿಮೆ ರೇಟಲ್ಲೇ ಅಂತ ಹೇಳ್ತಿದಾರಲ್ಲ, ಅದೇನು ಹೆಂಗೆ? ಕಡಿಮೆ ರೇಟ್ ಇದೆ, ಆಫರ್ ಇದೆ. ಅಂದರೆ ಏನು ಆಫರ್ ಅಣ್ಣ? ಅಂದರೆ ದಾವಣಗೆರೆಯಿಂದ ಏನಾದರೂ ಬೆಂಗಳೂರಿಗೆ ಹೋದರೆ ಎಷ್ಟು ಅಂತೀರಾ? ಅದೇ ಕಡಿಮೆ ಲೋ ಬಜೆಟ್ ಇರುತ್ತೆ. ಅಂದರೆ ಈಗ ನಾರ್ಮಲ್ ನಾವು KSRT ಬಸ್ಸಲ್ಲೆಲ್ಲ ಒಂದು 400 ರೂಪಾಯಿ ಅಂತ ತೊಗೊತಾರೆ, ಬಟ್ ನಿಮ್ಮ ಬಸ್ಸಲ್ಲಿ 330 ರೂಪಾಯಿ 32 ರೂಪಾಯಿನೋ ಅಂತ ಕೇಳ್ಪಟ್ವಿ. ಅದು ನಿಜನಾ? ಅಂದ್ರೆ ಡೈಲಿ ಇರುತ್ತಾ ಅಥವಾ ಏನಾದ್ರು ಇಂಥ ಡೈಲಿ ಹಂಗ್ ಬಿಡ್ತೀರಾ? ಆಫರ್ ಕೊಡ್ತಾರೆ. ಆ್ಯಪ್ ಡೌನ್ಲೋಡ್ ಮಾಡಿರ್ಬೇಕು. ಓಕೆ ಓಕೆ. ಊಟಕ್ಕೆ ಎಲ್ಲಿ ಹಾಕ್ತೀರಣ್ಣ? ಮತ್ತೆ ಸೆಂಟ್ರಲ್ ಹಾಕ್ತೀರಾ? ಹೋಟ್ಲ್ ಹತ್ರ. ಹಾಂ ಹಾಂ. ಹೇಗಿದೆ ಡ್ರೈವಿಂಗ್ ಫೀಲ್ಡು? ಚೆನ್ನಾಗಿದೆ. ಇಬ್ರು ಡ್ರೈವರಾ ಅಥವಾ ಒಬ್ಬರೇ ಡ್ರೈವರ್ನ? ಒಬ್ಬರು ಡ್ರೈವರು, ಇನ್ನೊಬ್ರು CH ಇರ್ತಾರೆ. ಅಂದರೆ CH ಅಂದರೆ ಕಂಡಕ್ಟರ್ ಥರ. ಅವರೇ ಎಲ್ಲ ಟಿಕೆಟ್ ಎಲ್ಲ ಅವರೇ ಹ್ಯಾಂಡ್ಲ್ ಮಾಡ್ತಾರೆ, ಬಟ್ ನೀವು ಮಾತ್ರ ಡ್ರೈವಿಂಗ್ ಅಷ್ಟೇ. ಹಾಂ ಹಾಂ ಹಾಂ. ರೆಸ್ಟ್ ಎಲ್ಲ ಎಲ್ಲಿ ಮಾಡ್ತೀರಾ? ರೆಸ್ಟ್ ಎಲ್ಲ ಈಗ ಮುಗೀತೀಗ. ಹಾಂ. ಇದು ಯಾವಾಗ ಬೆಂಗಳೂರು ಯಾವಾಗ ಬಿಟ್ಟಿದ್ರಣ್ಣ? ಬೆಂಗಳೂರು ಬೆಳಿಗ್ಗೆ ಒಂದು 9:30ಗೆ ಬಿಟ್ಟಿದ್ರಿ. ಅಂದರೆ ಏನು ಸೀಟಿಂಗ್ ಅಷ್ಟೇ? ಅಂದರೆ ನಿಮ್ಮಲ್ಲಿ ಏನು ಇದು ಸ್ಲೀಪರ್ ಆ ಥರ ಏನಿಲ್ವಾ? ಎಲ್ಲ ಇದೆ, ಸ್ಲೀಪರ್ ಇದಾವೆ, ಸೀಟರು ಇದೆ. ಇಲ್ಲಿ ಸ್ಲೀಪರ್ ಬಿಟ್ಟಿಲ್ಲ. ಹಾಂ. ಕಸ್ಟಮರ್ಗೇನು ಏನೇನು ಫೆಸಿಲಿಟಿ ಕೊಡ್ತೀರಿ? ನೀರು ಕೊಡ್ತೀವಿ, AC ಬರುತ್ತೆ. ಹಾಂ. ಕಂಫರ್ಟಬಲ್ ಇರುತ್ತೆ ಗಾಡಿ. ಚಾರ್ಜಿಂಗ್ ಕೇಬಲ್ ಇದೆ. ಹಾಂ ಹಾಂ. ಆಮೇಲೆ ಲೆಗ್ ರೂಮು ಇದೆಯಲ್ಲ ಇದಕ್ಕೆ? ಎಲ್ಲ ಸೀಟಿಗೂ ಲೆಗ್ ರೂಮಾ? ಹೌದು, ಪ್ರತಿಯೊಂದು ಸೀಟಿಗೂ ಲೆಗ್ ರೂಮು. ಆಮೇಲೆ ಬ್ಯಾಕ್ ಸೀಟು ಪುಷ್ ಬ್ಯಾಕ್ ಆಗುತ್ತಾ? ಬ್ಯಾಕ್ ಸೀಟ್ ಇಲ್ಲ, ಫುಲ್ ಇದೆಲ್ಲ ಆಗುತ್ತೆ. ಹಂಗೆ ಕೂತ್ಕೊಂಡು ತೋರಿಸ್ತೀರಾ? ಇದು ಬ್ಯಾಕ್ ಏನು ಲೆಗ್ ರೂಮ್ ಇದು. ಓಕೆ. ಸೀಟು ಎಷ್ಟು ಡೈಲಿ ಎಷ್ಟು ಟ್ರಿಪ್ ಹೊಡಿತೀರಣ್ಣ? ಡೈಲಿ ಈ ಕಡೆಯಿಂದ ಒಂದು ಬರುತ್ತೆ, ಆ ಕಡೆಯಿಂದ ಒಂದು ಬರುತ್ತೆ. ಒಟ್ಟು 2 ಬಸ್ಸು ದಾವಣಗೆರೆಯಿಂದ ಬೆಂಗಳೂರಿಗಿದೆ. ಆ ಕಡೆಯಿಂದ ಒಂದು, ಈ ಕಡೆಯಿಂದ ಒಂದು. ನೈಟ್ ಯಾವುದು ಇರಲ್ವಾ? ನೈಟ್ ಇರುತ್ತೆ. ನೈಟ್ ಯಾವ್ದು ಇರುತ್ತೆ? ಹಾಂ ಹಾಂ. ಚಾರ್ಜಿಂಗ್ ಎಷ್ಟೊತ್ತು ಹಾಕ್ತೀರಿ? ಅಲ್ಲಿಗೆ ಹೋಗ್ಬೇಕು ಗಾಡಿ. ಹಾಂ. ಖಾಲಿ ಆಯ್ತು ಅಂದ್ಬಿಟ್ಟು ಈಗ ಹಾಕಿದೀವಿ. ಎಲ್ಲಿ ನಿಮ್ದೇನಾದ್ರು ಡಿಪೋ ಅಂತ ಇದೆನಾ ಅಥವಾ ಹೆಂಗೆ? ಇಲ್ಲೇ ಬೆಂಗಳೂರಲ್ಲಿ ಡಿಪೋ ಇದೆ. ಹಾಂ ಹಾಂ ಹಾಂ. ಇಲ್ಲಿ ಅಂದರೆ ಈಗ ಯಾವುದಾದ್ರೂ ಚಾರ್ಜಿಂಗ್ ಪಾಯಿಂಟ್ ಇದ್ರೂ ಬಂದು ಹಾಕ್ಬಿಡ್ತೀರಾ? ಹಾಂ ಹಾಂ.
ಇದಕ್ಕೆಲ್ಲ ನೀವೇ ಅಂದರೆ ಏನಾದರೂ ಕಂಪ್ನಿ ಕಡೆಯಿಂದನೇ ಅದು ರೀಚಾರ್ಜ್ ಮಾಡಿರ್ತಾರಾ? ಕಾರ್ಡ್ ಇರುತ್ತೆ. ಕಾರ್ಡ್ ಇರುತ್ತಾ? ಓಕೆ ಓಕೆ.